ಇವತ್ತು ರುಚಿಯಾಗಿರುವಂತಹ ಒಂದು ಸಾಂಪ್ರದಾಯಿಕವಾದಂತಹ ಅನ್ನದ ಬಗ್ಗೆನ ಮಾಡ್ತಾ ಇದ್ದೇನೆ. ನನ್ನ ಅಜ್ಜಿ ಅಮ್ಮ ಎಲ್ಲ ಹಬ್ಬದ ದಿನ ಹಬ್ಬದ ಊಟಕ್ಕೆ ಮಾಡ್ತಾಯಿದ್ರು. ಮಾಮೂಲಿ ಚಿತ್ರಾನ್ನ ಪುಳಿಯೋಗರೆ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಪುಡಿ ಮಸಾಲೆ ಚಿತ್ರಾನ್ನ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇದನ್ನು ಮಾಡಲಿಕ್ಕೆ 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, ಅರ್ಧ ಚಮಚ ಜೀರಿಗೆ, 1.5 ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ತಾ ಇದ್ದೇನೆ. 1/4 ಚಮಚದಷ್ಟು ಕಾಳುಮೆಣಸು, ನಾನು ಬಿಳಿ ಕಾಳುಮೆಣಸು ತೊಗೊಂಡಿದ್ದೀನಿ, ಕಪ್ಪದಿದ್ದರೆ ಅದನ್ನು ಸಹ ತೊಗೋಬೋದು. 1 ಚಮಚದಷ್ಟು ತೊಗರಿಬೇಳೆ, 3 ಬ್ಯಾಡಗಿ ಮೆಣಸಿನಕಾಯಿಯನ್ನು ಮುರಿದು ಅರ್ಧ ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಹದವಾಗಿ ಇದನ್ನು ಹುರ್ಕೋಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಪುಡಿ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಎಲ್ಲದನ್ನು ಒಟ್ಟಿಗೆ ಹಾಕಿದ್ದೇನೆ. ನೀವು ಜಾಸ್ತಿ ಮಾಡೋದಾದರೆ ಒಂದೊಂದನ್ನೇ ಹುರ್ಕೋಬೇಕು. ಇಲ್ಲೊಂದು 4-5 ತುಂಡಿನಷ್ಟು ಒಣ ಕೊಬ್ಬರಿ, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಹ ಸೇರಿಸಿ ಇದರಲ್ಲಿ ಗರಿಗೆ ಆಗೋ ತನಕ ಹುರ್ಕೋಬೇಕು. ಎಲ್ಲ ಕಾಳುಗಳದ್ದು ಒಳ್ಳೆ ಪರಿಮಳ ಬರ್ತಾ ಇದೆ, ಬಣ್ಣ ಬದಲಾಗ್ತಾ ಇದೆ ಅಂತ ಅನ್ನುವಾಗ ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ತರಿಯಾಗಿ ಪುಡಿ ಮಾಡ್ಕೋಬೇಕು. ತೀರಾ ನುಣ್ಣಗೆ ಪುಡಿ ಮಾಡ್ಕೊಳ್ಳೋದು ಬೇಡ, ಈ ರೀತಿ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಇಲ್ಲಿ 1 ಕಪ್ಪಿನಷ್ಟು ಅಕ್ಕಿಯನ್ನು ಉದುರಾಗಿ ಅನ್ನ ಮಾಡಿಟ್ಕೊಂಡಿದ್ದೇನೆ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಆರೋದಕ್ಕೆ ಬಿಡ್ತಾ ಇದ್ದೀನಿ. ಬಿಸಿ ಅನ್ನಕ್ಕೆ ಕಲಿಸೋದ್ರಿಂದ ಮುದ್ದೆ ಆಗುತ್ತೆ. ಅನ್ನ ಆರೋದ್ರೊಳಗೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 1 ಫ್ರೈಯಿಂಗ್ ಪ್ಯಾನಿಗೆ ಅರ್ಧ ಚಮಚ ಎಣ್ಣೆ, ಅರ್ಧ ಚಮಚ ಸಾಸಿವೆ, 1-2 ದೊಡ್ಡ ಚಮಚದಷ್ಟು ಶೇಂಗಾ ಬೀಜವನ್ನು ಸೇರಿಸಿ ಗರಿ ಆಗೋ ತನಕ ಹುರಿತಾ ಇದ್ದೇನೆ. ಗೋಡಂಬಿ ಇಷ್ಟ ಆಗುತ್ತೆ ಅಂತ ಆದರೆ ನೀವು ಗೋಡಂಬಿಯನ್ನು ಹಾಕ್ಕೋಬೋದು. ನಾನಿಲ್ಲಿ ಬರೀ ಶೇಂಗಾವನ್ನು ಮಾತ್ರ ಹಾಕಿದ್ದೇನೆ. ಇದಕ್ಕೊಂದು ಅರ್ಧ ಚಮಚ ಅರಿಶಿಣ ಮತ್ತು ನಾವು ಮಾಡಿದಂತಹ ಪುಡಿಯಲ್ಲಿ 2 ಚಮಚದಷ್ಟು ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಈ ಪುಡಿಯನ್ನು ಒಂದು ಗಾಳಿ ಆಡದ ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಒಂದು 15-20 ದಿನ ಏನೂ ಆಗೋದಿಲ್ಲ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಕರ್ಟು ಹೋಗಲಿಕ್ಕೆ ಬಿಡಬೇಡಿ, ಸ್ವಲ್ಪ ಹುರಿದ್ರೆ ಸಾಕು. ಈಗ ತಣಿದಂತಹ ಅನ್ನಕ್ಕೆ ಮಾಡಿದಂತಹ ಒಗ್ಗರಣೆಯನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ತುಪ್ಪ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಅನ್ನ ಕಲಿಸುವಾಗ ತುಪ್ಪವನ್ನು ಹಾಕೋದು. ಇದು ಆಪ್ಷನಲ್, ಬೇಕಿದ್ದರೆ ಹಾಕಿ, ಬೇಡ ಅಂತ ಆದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದನ್ನು ಚೆನ್ನಾಗಿ ಎಲ್ಲ ಅನ್ನಕ್ಕೂ ಮಸಾಲೆ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಆದಷ್ಟು ಅನ್ನವನ್ನು ಉದುರಾಗಿ ಮಾಡ್ಕೊಳ್ಳಿ, ಇಲ್ಲ ಮುದ್ದೆ ಆದರೆ ಅಷ್ಟು ಚೆನ್ನಾಗಾಗಲ್ಲ. ನೋಡಿ, ಚೆನ್ನಾಗಿ ಕೈಯಿಂದ ಕಲಿಸಿದ್ದೇನೆ. ರುಚಿಯಾಗಿರುವಂತಹ ಮಸಾಲೆ ಪುಡಿ ಚಿತ್ರಾನ್ನ ತಯಾರಾಗುತ್ತೆ. ಚಿತ್ರಾನ್ನದ ಥರನೂ ರುಚಿ ಇರೋದಿಲ್ಲ, ಪುಳಿಯೋಗರೆ ಥರನೂ ಇರೋದಿಲ್ಲ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಒಂದು ಸಾಂಪ್ರದಾಯಿಕವಾದಂತಹ ಅನ್ನದ ಬಗ್ಗೆ ಸುಲಭ ಇದೆ ಅಲ್ಲ, ನೀವು ಸಹ ಮಾಡಿ ನೋಡಿ. ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ, ಆಯಿತಾ? ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.